ಕೋವಿಶೀಲ್ಡ್ ತೊಗೊಂಡು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಏನೋ ತಣ್ಣೀರನ್ನೆಲ್ಲ ಕುಡಿಬಾರ್ದು ಅಂತ ಹೇಳಿ ಸರ್. ಇದರಿಂದನೇ ಒಂದಷ್ಟು ಇವಾಗ ನ್ಯೂಸ್ ಆಗಿದೆ ಸೋಷಿಯಲ್ ಮೀಡಿಯಾವರಲ್ಲಿ. ಕೋವಿಶೀಲ್ಡ್ ತೊಗೊಂಡ್ಮೇಲೆ ಅಪ್ಪು ಸರ್ ತೀರ್ಕೊಂಡ್ರು ಆ ಥರ ಎಲ್ಲ ಸುದ್ದಿ ಆಗಿದೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಭಾಳ ಸಾರಿ ಇದನ್ನು ಕ್ಲಾರಿಫೈ ಮಾಡಿದ್ದೀನಿ. ಕೋವಿಡ್ ಸಮಯದಲ್ಲೂ ಕೂಡ ಅನೇಕ ವೈಜ್ಞಾನಿಕ ವಿಚಾರಗಳನ್ನು ಸ್ಪಷ್ಟವಾಗಿ ನಾನು ತಿಳಿಸಿದ್ದೀನಿ. ಇವತ್ತು ಒಂದು ಸುದ್ದಿ ಬಂತು ಇಂಗ್ಲೆಂಡ್ನಿಂದ, ಆಸ್ಟ್ರಾಜೆನಿಕಾ ಕಂಪನಿಯವರು ಒಪ್ಕೊಂಡಿದ್ದಾರೆ ನಮ್ಮ ಕೋವಿಶೀಲ್ಡ್ಗೆ ಸೈಡ್ ಎಫೆಕ್ಟ್ ಇದೆ ಅಂತ. 52 ಜನ ಗ್ರಾಹಕರು ಇಂಗ್ಲೆಂಡ್ನಲ್ಲಿ ಕೋವಿಶೀಲ್ಡ್ ತೊಗೊಂಡು ನಮಗೆ ಸೈಡ್ ಎಫೆಕ್ಟ್ ಆಗಿದೆ ಅಂತ ಕಂಪನಿ ಮೇಲೆ ಕೇಸ್ ಹಾಕಿದ್ದಕ್ಕೆ ಅದು ಕೇಸ್ ನಡೀತಾ ಇತ್ತು. ಅನ್ಫಾರ್ಚುನೇಟ್ಲಿ ಈಗ 1.5-2.5 ವರ್ಷ ಆದಮೇಲೆ ನಾನು ಕೋವಿಶೀಲ್ಡ್ ತೊಗೊಂಡಿದ್ದೀನಿ 3 ಡೋಸು. ನೀವು ತೊಗೊಂಡಿದ್ದೀರಿ. ಭಾರತ ದೇಶದಲ್ಲಿ 80 ಕೋಟಿ ಜನ ಈ ವ್ಯಾಕ್ಸಿನ್ ತೊಗೊಂಡಿದ್ದಾರೆ. ಈಗ ಜನಗಳಿಗೆ ಆತಂಕ ಶುರುವಾಗಿದೆ ಈ ನ್ಯೂಸ್ ನೋಡಿ. ನಮಗೇನಾದರೂ ಯಾಕಂದರೆ ಅವರು ಒಂದು ಸಿಂಡ್ರೋಮ್, ಅವರು ಹೇಳಿರೋದು ಮೈಲ್ಡ್ ರಿಯಾಕ್ಷನ್ ನಮ್ಮ ಡ್ರಗ್ಗಲ್ಲೂ ಆಗಿದೆ ಅಂತ. ಆದರೆ ಮಾಧ್ಯಮಗಳಲ್ಲಿ ಇವತ್ತು ಬರ್ತಾ ಇರೋದು ತುಂಬ ಸಿವಿಯರ್ ರಿಯಾಕ್ಷನ್. ಅದರೊಳಗೆ TTS ಅಂತೀವಿ ನಾವು, ಥ್ರಾಂಬೋಸಿಸ್ ಅಂದರೆ ಕ್ಲಾಟ್ ಆಗೋದು, ಥ್ರಾಂಬೋಪೀನಿಯಾ, ಪ್ಲೇಟ್ಲೆಟ್ಸ್ ಬಿಳಿ ರಕ್ತ ಕಣಗಳು ಕಡಿಮೆ ಆಗೋದು, ಆ ಸಿಂಡ್ರೋಮ್ ಆಗುತ್ತೆ ಅಂತ ಎಲ್ಲೆಲ್ಲ ಬರ್ತಾ ಇದೆ. ಬಟ್ ನಿಮಗೊಂದು ಸ್ಪಷ್ಟ ವೈಜ್ಞಾನಿಕ ಮಾಹಿತಿ, ಯಾವುದೇ ಒಂದು ವ್ಯಾಕ್ಸಿನ್ನು, ಇದು ಕೂಡ ಕೋವಿಶೀಲ್ಡ್ ಒಂದು ಬಯಾಲಜಿಕಲ್ ಸೊಲ್ಯೂಷನ್ನು. ಇದರಿಂದ ರಿಯಾಕ್ಷನ್ ಆಗಿದೆ. ಎಷ್ಟು ಜನಕ್ಕಾಗಿದೆ? 10 ಲಕ್ಷ ಜನದಲ್ಲಿ 5-6 ಜನಕ್ಕಾಗಿದೆ. ಅಂದರೆ 0.002 ಅಷ್ಟು ಕಡಿಮೆ ಕಾಂಪ್ಲಿಕೇಶನು. ಅದು ಯಾವಾಗ ಆಯಿತು ಅಂದರೆ ವ್ಯಾಕ್ಸಿನ್ ತೊಗೊಂಡ ತಕ್ಷಣ ಕೆಲವ್ರಿಗಾಗಿರ್ಬೋದು, ವಿತಿನ್ 3 ಮಂತ್ಸ್, ಮ್ಯಾಕ್ಸಿಮಮ್ 6 ತಿಂಗಳು. ಬಟ್ ನಾವೆಲ್ಲ ಕೋವಿಶೀಲ್ಡ್ ತೊಗೊಂಡು 3 ವರ್ಷ ಆಯಿತು. ಇವತ್ತು ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದರೆ ಅದಕ್ಕೆ ಕಾರಣ ಕೋವಿಶೀಲ್ಡ್ ಅಲ್ಲ. ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲೋ ಒಂದು ಕಡೆ ಪುನೀತ್ ರಾಜ್ಕುಮಾರ್ ನನಗೆ ಆತ್ಮೀಯರು, ಅವರು ಹೇಳಿದರು, ಫೋಟೋ ಹಾಕಿದರು ವ್ಯಾಕ್ಸಿನ್ ತೊಗೊಳ್ಳೋಗೆ, ನಾನು ಇದನ್ನು ತೊಗೊಳ್ತಾ ಇದ್ದೀನಿ ನೀವು ತೊಗೊಳ್ಳಿ ಅಂತ. ಬಟ್ ಜನ ಇವತ್ತು ಅಂತಿದ್ದಾರೆ ಅವ್ರು ತಪ್ಪು ಮಾಡಿದ್ರೆ ತೊಗೊಂಡು. ಇಲ್ಲ, ಆನೆಸ್ಟಾಗಿ ಹೇಳ್ತೀನಿ, ವಿಜ್ಞಾನ ಹಂಗೆ ಹೇಳೋದಿಲ್ಲ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಅಂಥವ್ರು ಲಕ್ಷಾಂತರ ಜನ ಈಚೀಚೆಗೆ ಚಿಕ್ಕ ವಯಸ್ಸಿನವ್ರಿಗೆ ಆಗ್ತಾಯಿದೆ. ನಾವೆಲ್ಲ MBBS ಓದೋವಾಗ 65 ವರ್ಷದ ಮೇಲೆ ಹಾರ್ಟ್ ಅಟ್ಯಾಕ್. ಇವತ್ತು ಯಂಗ್ಸ್ಟರ್ಸ್ಗೆ ಅದಕ್ಕೆ 108 ಕಾರಣಗಳು. ಅವರ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನು, ಅವರ ಊಟದ ಅವ್ಯವಸ್ಥೆ, ಅನೇಕ ಕಾರಣಗಳು. ವ್ಯಾಕ್ಸಿನ್ ಅಂತೂ ಕಾರಣ ಅಲ್ಲ. ದಯವಿಟ್ಟು ಹಳ್ಳಿ ಕಡೆ ಒಂದು ಮಾತಿದೆ, ಎಮ್ಮೆಗೆ ಜ್ವರ ಬಂದರೆ ಹಸಿಗೆ ಬರೆ ಹೇಳಿದ್ರು ಅಂತ. ನಿಮ್ಗಾಗೋ ಹಾರ್ಟ್ ಅಟ್ಯಾಕಿಗೆ ಕಾರಣಗಳು 108. ನೀವು ಸ್ಮೋಕರ್ ಇರ್ಬೋದು, ನಿಮ್ಮ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇರ್ಬೋದು, ನೀವು ಆಲ್ಕೋಹಾಲಿಕ್ ಇರ್ಬೋದು, ಇವೆಲ್ಲವನ್ನು ನಿಮ್ಮ ಕೊಲೆಸ್ಟ್ರಾಲ್ ಇರ್ಬೋದು. ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲೋ ಒಂದು ಕಡೆ ಸುಮ್ಮನೆ ಯಾರನ್ನೂ ಬ್ಲೇಮ್ ಮಾಡಬೇಡಿ. ನಮ್ಮ ಸರ್ಕಾರ ಹಿಂಗೆ ನಮಗೆ ಮೋಸ ಮಾಡಿತು, ನಮ್ಮ ಡಾಕ್ಟ್ರುಗಳು ಮೋಸ ಮಾಡಿದರು, ನಮ್ಗೆ ಹೇಳಲಿಲ್ಲ. ಇಲ್ಲ, ಇವಾಗ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನಾನೊಬ್ಬನೇ ಅಲ್ಲ. ಆ ರಿಪೋರ್ಟನ್ನು ಅವ್ರು ಒಪ್ಕೊಂಡಿರೋದು ನಿಜ. ಬಟ್ ಇವತ್ತು ಏನೂ ಆಗೋದಿಲ್ಲ. ದಯವಿಟ್ಟು ಹೆದರ್ಕೋಬೇಡಿ.